ವೆಲ್ಕಮ್ ಟು ಬಸ್ ಟೈಮ್ ಅನ್ನು ಇವತ್ತಿನ ಟಾಪಿಕ್ ವಿಂಡೋಸ್ 10 ಆಪರೇಟಿಂಗ್ ಸಿಸ್ಟಮ್. ಫಸ್ಟು ವಿಂಡೋಸ್ 10ಗೆ ಮತ್ತು ವಿಂಡೋಸ್ 8ಗೆ ಡಿಫ್ರೆನ್ಸ್ ಏನು ಮತ್ತು ವಿಂಡೋಸ್ 10 ಮೀನಿಂಗ್ ಏನಂದರೆ ವಿಂಡೋಸ್ 10 ಇಸ್ ದ ಮೋಸ್ಟ್ ರೀಸೆಂಟ್ ವರ್ಷನ್ ಆಫ್ ದ ಆಪರೇಟಿಂಗ್ ಸಿಸ್ಟಮ್. ಈಗ ಮೋಸ್ಟ್ ರೀಸೆಂಟಾಗಿ ವಿಂಡೋಸ್ 10 ವರ್ಷನ್ನ ಯೂಸ್ ಮಾಡ್ತಾ ಇದ್ದಾರೆ. ಇದು ಯಾರು ಡೆವಲಪ್ ಮಾಡಿದೆ ಅಂದರೆ ಮೈಕ್ರೋಸಾಫ್ಟ್ ಅವರೇ. Officially, it was released in 2015 and was initially offered free of charge for Windows 7 ಮತ್ತು Windows 8. ಯಾರು ಯೂಸ್ ಮಾಡ್ತಿದ್ರು ಅವ್ರಿಗೆ ಇನಿಷಿಯಲಿ ಫ್ರೀ ಆಫ್ ಕಾಸ್ಟ್ ಕೊಡ್ತಿದ್ರು ವಿಂಡೋಸ್ 10 OS ನ. This new version combines features from those two previous installments. ವಿಂಡೋಸ್ 7 ಮತ್ತು ವಿಂಡೋಸ್ 8.1 ಅಥವಾ ಇದ್ರದ್ದು ಫೀಚರ್ಸ್ ಎಲ್ಲ ಎಕ್ಸ್ಟೆಂಡ್ ಆಗಿ ಈ ವಿಂಡೋಸ್ 10 ನ್ಯೂ ವರ್ಷನಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಬೆಟರ್ ವೇ ಫಾರ್ ಬೋತ್ ಡೆಸ್ಕ್ಟಾಪ್ ಆ್ಯಂಡ್ ಲ್ಯಾಪ್ಟಾಪ್ ಕಂಪ್ಯೂಟರ್ ಆಸ್ ವೆಲ್ ಆಸ್ ಮೊಬೈಲ್ ಡಿವೈಸ್. ಈ ವಿಂಡೋಸ್ 10 OS ಎರಡರದ್ದು ಕಾಂಬಿನೇಷನ್ ಅಥವಾ ಎಕ್ಸ್ಟೆಂಡ್ ಫೀಚರ್ಸ್ ಎಕ್ಸ್ಟ್ರಾ ಇದೆ. ಬೆಟರ್ ವೇ ಫಾರ್ ಡೆಸ್ಕ್ಟಾಪ್ ಅಂದರೆ ಲ್ಯಾಪ್ಟಾಪ್ಗೂ ವಿಂಡೋಸ್ OS ಸಪೋರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸಿಸ್ಟಮ್ ರಿಕ್ವೈರ್ಮೆಂಟ್ಸ್. ಈ ವಿಂಡೋಸ್ 10 OS ಇನ್ಸ್ಟಾಲ್ ಆಗಬೇಕಾದ್ರೆ ಅದರದ್ದು ಬೇಸಿಕ್ ಸಿಸ್ಟಮ್ ರಿಕ್ವೈರ್ಮೆಂಟ್ ಏನಿರಬೇಕಂದ್ರೆ ಫಸ್ಟು CPU with a clock rate of at least 1 GHz, 1 GHz, 1 GHz at least ಕ್ಲಾಕ್ ಪಲ್ಸ್ ರೇಟ್ ಇರಲೇಬೇಕು CPUದು. ಅವಾಗ ಮಾತ್ರ ವಿಂಡೋಸ್ 10 ಸಪೋರ್ಟ್ ಮಾಡುತ್ತೆ ಅಥವಾ ಇನ್ಸ್ಟಾಲ್ ಆಗುತ್ತೆ. ಅಟ್ಲೀಸ್ಟ್ 1 to 2 GB ಆಫ್ ಮೆಮೊರಿ, ರ್ಯಾಮು 1 to 2 GB ತನಕ ಇರಬೇಕು ಅಟ್ಲೀಸ್ಟ್ ಆಗಿ. ಮೈಕ್ರೋಸಾಫ್ಟ್ ಬಿಕಮ್ 4 GB, ಬಟ್ ಮೈಕ್ರೋಸಾಫ್ಟ್ ರಿಕಮೆಂಡೆಡ್ 4 GB, ಆದರೆ 1 ಅಥವಾ 2 GB ಇದ್ರೆ ನಡೀತದೆ ರ್ಯಾಮು. ಅಟ್ಲೀಸ್ಟ್ 16 GB ಸ್ಪೇಸ್ ಇನ್ ಯುವರ್ ಹಾರ್ಡ್ ಡಿಸ್ಕಲ್ಲಿ 16 GB ಅಟ್ಲೀಸ್ಟ್ ಆಗಿ ಸ್ಪೇಸ್ ಇರಲೇಬೇಕು, ಯಾಕಂದ್ರೆ ಇದು ಇನ್ಸ್ಟಾಲ್ ಆಗೋಕ್ಕೆ ಸ್ಪೇಸ್ ಬೇಕಾಗುತ್ತೆ. ನೆಕ್ಸ್ಟು ಗೆಟಿಂಗ್ ಸ್ಟಾರ್ಟೆಡ್. ಇವಾಗ ಇನ್ಸ್ಟಾಲ್ ಆಯಿತು ವಿಂಡೋಸ್ 10 OS, ಇನ್ಸ್ಟಾಲ್ ಆದಮೇಲೆ ಫಸ್ಟ್ ಪೇಜ್ ಯಾವ್ದು ಬರುತ್ತೆ ವಿಂಡೋಸ್ 10 ಇದು ಫಸ್ಟ್ ಪೇಜ್ ಸ್ಕ್ರೀನ್. After you have installed or upgraded your Windows, you will get a welcome screen with the time and date. ಟೈಮ್ ಮತ್ತು ಡೇಟ್ ತಗೊಂಡು ಆ ಸ್ಕ್ರೀನಲ್ಲಿ ಇದು ಒಂದು ಸ್ಕ್ರೀನ್, ಅದು ವಿಂಡೋಸ್ 10 ಸ್ಕ್ರೀನ್. ಇನ್ಸ್ಟಾಲ್ ಆದಮೇಲೆ ವಿಂಡೋಸ್ ಸ್ಕ್ರೀನ್ ಯಾವ ಥರ ಇದೆ ಈ ಥರ ಬರುತ್ತೆ. ವಿಂಡೋಸು ಕನೆಕ್ಟ್ ಆಗಿದೆ ಇಂಟರ್ನೆಟ್ ಅಥವಾ ಈಥರ್ನೆಟ್ ಕನೆಕ್ಟ್ ಆಗಿದ್ದರೆ ಯೂಸರು ಅಡ್ಮಿನ್ ಇವೆಲ್ಲ ಫಸ್ಟ್ ಸ್ಕ್ರೀನು ವಿಂಡೋಸ್ 10 OS ವಿಂಡೋಸ್ 10. ಇದು ದ ವಿಂಡೋಸ್ ಡೆಸ್ಕ್ಟಾಪ್ ಇಸ್ ಸಿಂಪ್ಲಿ ಯುವರ್ ಆಪರೇಟಿಂಗ್ ಸಿಸ್ಟಮ್ ಮೇನ್ ಸ್ಕ್ರೀನ್. ಇದೇನು ಮೇನ್ ಸ್ಕ್ರೀನ್. ಓಪನ್ ಆದಾಗ ಇದು ಬರುತ್ತೆ, ಏನಾದರೂ ಸರ್ಚ್ ಮಾಡಬೇಕಾದ್ರೆ ಈ ಥರ ಮೆನು ಥರ ಬರುತ್ತೆ. ಇದೇನು ಸ್ಟಾರ್ಟ್, ಇದು ಸರ್ಚ್ ಮಾಡೋಕ್ಕೆ, ಇದೆಲ್ಲ ಟಾಸ್ಕ್ ಬಾರ್, ನೋಟಿಫಿಕೇಷನ್ ಏರಿಯಾ, ಇದಿಷ್ಟು ನೋಟಿಫಿಕೇಷನ್, ಇದು ನೋಟಿಫಿಕೇಷನ್ ಏರಿಯಾ. ಏನಾದರೂ ನೋಟಿಫಿಕೇಷನ್ಸ್ ಆನ್ ಮಾಡಿದಾಗ ನೋಟಿಫಿಕೇಷನ್ ಬರೋಕ್ಕೆ ಈ ಸಿಂಬಲಲ್ಲಿ ಬರ್ತವೆ. ಐಕಾನ್ಸ್ ಯಾವ ಥರ ಅಂದರೆ ಮೋಸ್ಟ್ ವಿಂಡೋಸ್ ವರ್ಷನ್ ವಿಲ್ ಫೀಚರ್ಸ್ ಡಿಫ್ರೆಂಟ್ ಐಕಾನ್ಸ್ ಆನ್ ದ ಬ್ಯಾಕ್ಗ್ರೌಂಡ್. ಆ್ಯಂಡ್ ಐಕಾನ್ ಇಸ್ ಸಿಂಪ್ಲಿ ಎ ಗ್ರಾಫಿಕ್ ರಿಪ್ರೆಸೆಂಟೇಷನ್ ಆಫ್ ಅಪ್ಲಿಕೇಶನ್ ಆರ್ ಫೈಲ್. ಐಕಾನ್ ಅಂದ್ರೇನು? ಸಿಂಪಲ್ ಗ್ರಾಫಿಕ್ ರಿಪ್ರೆಸೆಂಟೇಷನ್. ಓಪನ್ ಆಕ್ಸೆಸ್ ಆನ್ ಐಕಾನ್, ಜಸ್ಟ್ ಡಬಲ್ ಕ್ಲಿಕ್ ಆನ್ ಇಟ್. ಈಗ ದಿಸ್ PC ಬಗ್ಗೆ ತಿಳ್ಕೊಬೇಕಿದ್ರೆ ಅಂದರೆ ಕಾನ್ಫಿಗ್ರೇಷನ್ ಎಷ್ಟಿದೆ ಈ PC ಅಂತ, ಇದನ್ನು ಡಬಲ್ ಕ್ಲಿಕ್ ಮಾಡಿದರೆ ಆಯ್ತಿಲ್ಲ, ರೈಟ್ ಕ್ಲಿಕ್ ಮಾಡಿ ಓಪನ್ ಅಂತ ಕೊಟ್ಟರೆ ಆಯ್ತು, ಅಥವಾ ಡಬಲ್ ಕ್ಲಿಕ್ ಮಾಡಿದರೆ ಸಾಕು ಈ ಐಕಾನ್ ಓಪನ್ ಆಗುತ್ತೆ ಅಂತ ಹೇಳ್ತಾರೆ. ಇವೆಲ್ಲ ಇನ್ನು ಐಕಾನ್ ರೀಸೈಕಲ್ ಬಿನ್, ಐ ಸನ್ ಶೇರ್, ದಿಸ್ PC ನೆಟ್ವರ್ಕ್ ಕಂಟ್ರೋಲ್ ಪ್ಯಾನಲ್, ಇವೆಲ್ಲ ಐಕಾನ್ಸ್. ನೆಕ್ಸ್ಟ್ ಒನ್ ಡೆಸ್ಕ್ಟಾಪ್ ಬ್ಯಾಕ್ಗ್ರೌಂಡ್. ಅನದರ್ ಕಾಂಪೊನೆಂಟ್ ಆಫ್ ಯುವರ್ ಡೆಸ್ಕ್ಟಾಪ್ ಇಸ್ ದ ಬ್ಯಾಕ್ಗ್ರೌಂಡ್. ಬ್ಯಾಕ್ಗ್ರೌಂಡ್ ಯಾವ ಥರ ಬೇಕು ಅದಕ್ಕೆ ಆಪ್ಷನ್ಸ್ ಏನು? ದಿಸ್ ಈಸ್ ಸಿಂಪ್ಲಿ ಆನ್ ಇಮೇಜ್ ದಟ್ ಅಪಿಯರ್ಸ್ ಅಟ್ ದ ಬ್ಯಾಕ್ ಆಫ್ ಯುವರ್ ಸ್ಕ್ರೀನ್. ಇದೊಂದು ಸಿಂಪಲ್ ಇಮೇಜ್ ನಿಮ್ಮ ಬ್ಯಾಕ್ ಸ್ಕ್ರೀನ್ಗೆ ಅಪಿಯರ್ ಆಗೋಕ್ಕೆ ಅಥವಾ ಇಮೇಜ್ ಅಪಿಯರ್ ಆಗೋಕ್ಕೆ ಈ ಆಪ್ಷನ್ನ ಮಾಡಬೇಕು. ಮೋಸ್ಟ್ ಕಂಪ್ಯೂಟರ್ ಕಮ್ ವಿತ್ ದ ಪ್ರೀ ಸೆಲೆಕ್ಟೆಡ್ ಬ್ಯಾಕ್ಗ್ರೌಂಡ್ಸ್. ಸಿಸ್ಟಮ್ಸು ಪರ್ಚೇಸ್ ಮಾಡಿದಾಗ ಪ್ರೀ ಸೆಲೆಕ್ಟೆಡ್ ಬ್ಯಾಕ್ಗ್ರೌಂಡ್ಸ್ ಇದ್ದೇ ಇರ್ತವೆ, ಬಟ್ ನಾವೇನಾದರೂ ಚೇಂಜ್ ಮಾಡಬೇಕಾದ್ರೆ ಆ ಬ್ಯಾಕ್ಗ್ರೌಂಡು, ಆ ಕಲರ್, ಆ ಪಿಕ್ಚರ್ ಇಷ್ಟ ಆಗಿಲ್ಲ, ನಾವೇ ಸೆಲೆಕ್ಟ್ ಮಾಡಿಕೊಂಡು ಇಮೇಜ್ ಸೆಲೆಕ್ಟ್ ಮಾಡ್ಕೊಂಡು ಹಾಕೋಕ್ಕಿದ್ರೆ ಈ ಆಪ್ಷನ್ಸ್ ಎಲ್ಲ ಎಂಟ್ರಿ ಮಾಡಬೇಕು. ಅಂದರೆ ಈ ಆಪ್ಷನ್ಸ್ ಎಲ್ಲ ಕ್ಲಿಕ್ ಮಾಡಿದಾಗ ಮಾತ್ರ ನಮ್ಮ ಬ್ಯಾಕ್ಗ್ರೌಂಡ್ ಚೇಂಜ್ ಆಗುತ್ತೆ. ಚೇಂಜ್ ದ ಬ್ಯಾಕ್ಗ್ರೌಂಡ್, ಫಾಲೋ ದಿಸ್ ಸ್ಟೆಪ್ಸ್. ಈ ಎರಡು ಸ್ಟೆಪ್ನ ಫಾಲೋ ಮಾಡಿದ್ರೆ ನಿಮ್ಮ ಬ್ಯಾಕ್ಗ್ರೌಂಡ್ ಚೇಂಜ್ ಆಗುತ್ತೆ ವಿಂಡೋಸ್ 10 OSದು.
ಸ್ಟೆಪ್ 1 ಏನಂದ್ರೆ ರೈಟ್ ಕ್ಲಿಕ್ ಆನ್ ದ ಬ್ಯಾಕ್ಗ್ರೌಂಡ್ ಅಥವಾ ಚೂಸ್ ಪರ್ಸನಲೈಸ್. ಬ್ಯಾಕ್ಗ್ರೌಂಡ್ ಸ್ಕ್ರೀನ್ನ ರೈಟ್ ಕ್ಲಿಕ್ ಮಾಡಿದಾಗ ಇಲ್ಲೇನು ಬರುತ್ತೆ ಇವೆಲ್ಲ ಮೆನ್ಯೂಸ್. ಲಾಸ್ಟ್ ಒನ್ ಪರ್ಸನಲೈಸ್ ಅಂತ ಕ್ಲಿಕ್ ಮಾಡಿದಾಗ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅಥವಾ ಬ್ರೌಸ್ ಫಾರ್ ಯುವರ್ ಓನ್ ಪಿಕ್ಚರ್, ಇವೆಲ್ಲ ಪ್ರೀ ಬಿಲ್ಟ್ ಇನ್ ಆಗಿರ್ತವೆ. ನೀವು ಮತ್ತೆ ಬೇರೆ ಯಾವುದಾದ್ರೂ ನಿಮ್ಮ ಗ್ಯಾಲರಿ, ನಿಮ್ಮ ಆಲ್ಬಮಲ್ಲಿರೋ ಫೋಟೋಸ್ ಹಾಕಬೇಕಾದ್ರೆ ಬ್ಯಾಕ್ಗ್ರೌಂಡ್ಗೆ ಇಲ್ಲಿ ಬ್ರೌಸ್ ಅಂತ ಮಾಡಿದಾಗ ನಿಮ್ಮ ಓನ್ ಪಿಕ್ಚರ್ನ ಹಾಕ್ಬೋದು. ವಿಂಡೋಸ್ ಇದು MS ಮೈಕ್ರೋಸಾಫ್ಟ್ ಅವ್ರದ್ದು ಇವೆಲ್ಲ. ನೀವು ಓನ್ ಪಿಕ್ಚರ್ ಆಗಬೇಕಾದ್ರೆ ಇಲ್ಲಿ ಬ್ರೌಸ್ ಅನ್ನೋದನ್ನು ಕ್ಲಿಕ್ ಮಾಡಿದಾಗ ಮಾತ್ರ ನಿಮ್ಮ ಓನ್ ಪಿಕ್ಚರ್ಸ್ನ ಹಾಕ್ಬೋದು. ಫಸ್ಟ್ ರೈಟ್ ಕ್ಲಿಕ್ ಬ್ಯಾಕ್ಗ್ರೌಂಡ್ನ ರೈಟ್ ಕ್ಲಿಕ್ ಮಾಡಿ ಪರ್ಸನಲೈಸ್ ಅಂತ ಹೋಗಿ ನೆಕ್ಸ್ಟ್ ಫ್ರಮ್ ದ ಪರ್ಸನಲೈಸ್ ವಿಂಡೋ ಚೂಸ್ ಫ್ರಮ್ ದ ಸೀರೀಸ್ ಪ್ರೀಸೆಲೆಕ್ಟೆಡ್ ಪಿಕ್ಚರ್ಸ್. ಇವೆಲ್ಲ ಪ್ರೀಸೆಲೆಕ್ಟೆಡ್ ಪಿಕ್ಚರ್ಸ್ ಅಥವಾ ಯುವರ್ ಓನ್ ಪಿಕ್ಚರ್ಸ್ನು ಬ್ಯಾಕ್ಗ್ರೌಂಡ್ಗೆ ಹಾಕ್ಬೋದು. ನೆಕ್ಸ್ಟ್ ಒನ್ ನ್ಯಾವಿಗೇಷನ್. ಟು ನ್ಯಾವಿಗೇಟ್ ಯುವರ್ ವಿಂಡೋಸ್ ಯು ಕ್ಯಾನ್ ಸಿಂಪ್ಲಿ ಟೈಪ್ ವಾಟ್ ಯು ಆರ್ ಲುಕಿಂಗ್ ಫಾರ್ ಆನ್ ದ ಟಾಸ್ಕ್ ಬಾರ್. ಇದೇನು ಟಾಸ್ಕ್ ಬಾರ್. ನೀವೇನಾದರೂ ಸರ್ಚ್ ಮಾಡಬೇಕಾದ್ರೆ ಏನಾದರೂ ಬೇಕಂದಾಗ ಏನಾದರೂ ಲುಕಿಂಗ್ ಫಾರ್ವರ್ಡ್ ಮಾಡ್ತಾ ಇರಬೇಕಾದ್ರೆ ಈ ಟಾಸ್ಕ್ ಬಾರಲ್ಲಿ ಸರ್ಚ್ ಬಟನ್ಸ್ ಅಂತ ವಿಂಡೋಸ್ 10ನಲ್ಲಿ ಎಕ್ಸ್ಟ್ರಾ ಫೀಚರ್ ಇದು ಅಂತ ಹೇಳ್ಬೋದು. ಸ್ಟಾರ್ಟ್ ಮೆನು, ಯು ಆರ್ ಲುಕಿಂಗ್ ಫಾರ್ ಅ ಸ್ಪೆಸಿಫಿಕ್ ಅಪ್ಲಿಕೇಶನ್, ಯು ಕ್ಯಾನ್ ಆಲ್ಸೋ ಓಪನ್ ದ ಸ್ಟಾರ್ಟ್ ಮೆನು ಆ್ಯಂಡ್ ಕ್ಲಿಕ್ ಆಲ್ ಅಪ್ಲಿಕೇಶನ್. ಇಲ್ಲಿ ಆದರೂ ಸರ್ಚ್ ಮಾಡ್ಬೋದು, ಇಲ್ಲ ಆಲ್ ಅಪ್ಲಿಕೇಶನ್ ಅಂತ ಒಂದು ಮೆನು ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದರೆ ನೀವು ಇನ್ಸ್ಟಾಲ್ ಆಗಿರೋ ಆ್ಯಪ್ಸ್ ಎಲ್ಲ ತೋರಿಸ್ತದೆ. ನೆಕ್ಸ್ಟ್ ಫೈಲ್ ಎಕ್ಸ್ಪ್ಲೋರರ್. ಇಫ್ ಯು ಆರ್ ಲುಕಿಂಗ್ ಫಾರ್ ಎ ಸ್ಪೆಸಿಫಿಕ್ application or specific document, another alternative is to use the file explorer via clicking on the folder icon on the taskbar. ಅಲ್ಲಿ ಫೈಲ್ ಎಕ್ಸ್ಪ್ಲೋರರ್ನ, ಇದು ಫೈಲ್ ಎಕ್ಸ್ಪ್ಲೋರರ್, ಇದೆಲ್ಲ ಟಾಸ್ಕ್ ಬಾರ್ ಇರುತ್ತೆ. ಫೈಲ್ ಎಕ್ಸ್ಪ್ಲೋರರ್ನ ಕ್ಲಿಕ್ ಮಾಡಿದಾಗ ಪರ್ಟಿಕ್ಯುಲರ್ ಆಗಿ ಈ ಥರ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇದು ಫೈಲ್ ಎಕ್ಸ್ಪ್ಲೋರರ್. ಇದರಲ್ಲಿ ಡೌನ್ಲೋಡ್ಸ್, ಪಿಕ್ಚರ್ಸ್, ಮ್ಯೂಸಿಕ್, ಡಾಕ್ಯುಮೆಂಟ್ಸ್, ಏನಾದರೂ ವರ್ಕ್ ಮಾಡಿದ PC ಡಾಕ್ಯುಮೆಂಟ್ಸ್ ಮತ್ತು ಪರ್ಟಿಕ್ಯುಲರ್ ಆಗಿ PC ಡಾಕ್ಯುಮೆಂಟ್ಸನ್ನು ಈ ಫ್ರೀಕ್ವೆನ್ಸಿ ಫೋಲ್ಡರ್ ಹೋಲ್ಡ್ ಮಾಡಿರುತ್ತೆ. ರೀಸೆಂಟಾಗಿ ಓಪನ್ ಮಾಡಿರೋನು ತೋರಿಸುತ್ತೆ. ಇದೇನು ಫೈಲ್ ಎಕ್ಸ್ಪ್ಲೋರರ್ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಬೇಕಿದ್ದಾಗ ಓಪನ್ ಮಾಡೋದಕ್ಕೆ ಈ ಟಾಸ್ಕ್ ಬಾರ್ನ ಯೂಸ್ ಮಾಡಿಕೊಂಡು ಓಪನ್ ಮಾಡೋದಕ್ಕೆ. ನೆಕ್ಸ್ಟ್ ಒನ್ ವಿರ್ಚುವಲ್ ಡೆಸ್ಕ್ಟಾಪ್. ವಿರ್ಚುವಲ್ ಅಂದರೆ ನಾವು ಓಪನ್ ಮಾಡಿರ್ತೀವಿ ಆದರೆ ಅದು ಓಪನ್ ಮಾಡಿರೋದು ಕಾಣದೇ ಇರಲ್ಲ, ಅದಕ್ಕೆ ವಿರ್ಚುವಲ್ ಅಂದರೆ ಕಾಣದೇ ಇರೋದು. ಒನ್ ಆಫ್ ದ ನ್ಯೂ ಫೀಚರ್ ಆಫ್ ವಿಂಡೋಸ್ 10 ಇಸ್ ಎಡಿಷನ್ ಆಫ್ ವಿರ್ಚುವಲ್ ಡೆಸ್ಕ್ಟಾಪ್. ವಿರ್ಚುವಲ್ ಡೆಸ್ಕ್ಟಾಪ್ ಒಂದು ಎಕ್ಸ್ಟ್ರಾ ಎಡಿಷನ್ ಅಥವಾ ಎಕ್ಸ್ಟ್ರಾ ನ್ಯೂ ಫೀಚರ್ ವಿಂಡೋಸ್ 10 ಅಂತ ಹೇಳ್ಬೋದು. ದಿಸ್ ಅಲೌಸ್ ಯು ಟು ಹ್ಯಾವ್ ಮಲ್ಟಿಪಲ್ ಡೆಸ್ಕ್ಟಾಪ್ ಸ್ಕ್ರೀನ್ ವೇರ್ ಯು ಕ್ಯಾನ್ ಕೀಪ್ ಓಪನ್ ವಿಂಡೋಸ್ ಆರ್ಗನೈಸ್ಡ್. ಇವೆಲ್ಲ ನೋಡ್ರಿ ಮೂರು ಟ್ಯಾಬ್ ಓಪನ್ ಆಗಿದ್ದಾವೆ. ಇದೇನು ಟಾಸ್ಕ್ ವ್ಯೂ ಅಂತ ಕ್ಲಿಕ್ ಮಾಡಿದಾಗ ಟಾಸ್ಕ್ ಬಾರಲ್ಲಿ ಟಾಸ್ಕ್ ವ್ಯೂ ಅಂತ ಕ್ಲಿಕ್ ಮಾಡಿದಾಗ ಎಷ್ಟು ವಿಂಡೋಸ್ ಓಪನ್ ಇವೆ ಅಂತ ತೋರಿಸ್ತವೆ. ಎಷ್ಟಿದೆ 1 2 3 4 ವಿಂಡೋಸ್ ಓಪನ್ ಇವೆ ಅಂತ ತೋರಿಸ್ತವೆ. ಟು ಆ್ಯಡ್ ಎ ವಿರ್ಚುವಲ್ ಡೆಸ್ಕ್ಟಾಪ್ ಫಾಲೋ ದೀಸ್ ಸ್ಟೆಪ್ಸ್. ಸ್ಟೆಪ್ 1 ಕ್ಲಿಕ್ ಟಾಸ್ಕ್ ವ್ಯೂ ಆನ್ ದ ಟಾಸ್ಕ್ ಬಾರ್. ಇದು ಟಾಸ್ಕ್ ಬಾರಲ್ಲಿ ಟಾಸ್ಕ್ ವ್ಯೂವನ್ನು ಕ್ಲಿಕ್ ಮಾಡಿದಾಗ ಇದೆಲ್ಲ ತೋರಿಸ್ತದೆ ಎಷ್ಟು ವಿಂಡೋಸ್ ಓಪನ್ ಆಗಿದ್ದಾವೆ ನಿಮ್ಮ PC ಅಥವಾ ನಿಮ್ಮ ಸಿಸ್ಟಮ್ ಅಂತ. ನೆಕ್ಸ್ಟ್ ಸ್ಟೆಪ್ 2 ಕ್ಲಿಕ್ ದ ನ್ಯೂ ಡೆಸ್ಕ್ಟಾಪ್ ಆಪ್ಷನ್. ಇಲ್ಲಿ ಲೋವರ್ ರೈಟ್ ಕಾರ್ನರಲ್ಲಿ ನ್ಯೂ ಡೆಸ್ಕ್ಟಾಪ್ ಅನ್ನೋದು ಒಂದು ಇರುತ್ತೆ. ಕ್ಲಿಕ್ ಫಾರ್ ಅ ನ್ಯೂ ಡೆಸ್ಕ್ಟಾಪ್ ಅಂತ ಪ್ಲಸ್ ಮಾರ್ಕ್ ಇರುತ್ತಲ್ಲ, ಅದನ್ನು ನ್ಯೂ ಡೆಸ್ಕ್ಟಾಪ್ ಅಂತ ಕ್ಲಿಕ್ ಮಾಡಿದಾಗ ಯು ಕ್ಯಾನ್ ಆಕ್ಸೆಸ್ ಅವರ ಡಿಲೀಟ್ ಯಾವುದಾದ್ರೂ ಫೋಲ್ಡರ್ ಅಥವಾ ಯಾವುದಾದ್ರೂ ವಿಂಡೋನ ಆಕ್ಸೆಸ್ ಮಾಡ್ಬೋದು. ಇಲ್ಲ ಈ ಫೋಲ್ಡರ್ನ ಈ ಡೆಸ್ಕ್ಟಾಪ್ನ ಓಪನ್ ಮಾಡಿದಾಗ ಇದು ಡಿಲೀಟ್ ಮಾಡ್ಬೋದು ಅಂತ. ಯೂಸಿಂಗ್ ಟಾಸ್ಕ್ ಬಾರ್ ಮತ್ತು ಟಾಸ್ಕ್ ವ್ಯೂ ಇದೆಲ್ಲ ಏನು ವಿರ್ಚುವಲ್ ಡೆಸ್ಕ್ಟಾಪ್ಸ್. ದ ಸ್ಟಾರ್ಟ್ ಮೆನು ಇಸ್ ದ ಮೇನ್ ಪಾಯಿಂಟ್ ಆಫ್ ಆಕ್ಸೆಸ್ ಯುವರ್ application. There are two main ways to open it. ಯಾವ್ಯಾವ ವೇಸ್ ಓಪನ್ ಮಾಡೋದಕ್ಕೆ ಫೈಲು ಫೋಲ್ಡರು ನೀವೇನಾದರೂ ಸರ್ಚ್ ಮಾಡೋಕ್ಕಿದ್ರೆ MS Word, MS Access, MS PPT ಏನಾದರೂ ಸರ್ಚ್ ಮಾಡೋಕ್ಕಿದ್ರೆ ಇದು ಟಾಸ್ಕ್ ವ್ಯೂ, ಇದು ಸ್ಟಾರ್ಟ್ ಬಟನ್, ಇದು ಟಾಸ್ಕ್ ಬಾರಲ್ಲಿ ಓಪನ್ ಮಾಡೋಂಗಿದ್ರೆ ಫಸ್ಟ್ ಸ್ಟೆಪ್ ಏನು, ಯೂಸ್ ಯುವರ್ ಮೌಸ್ ಟು ಕ್ಲಿಕ್ ವಿಂಡೋಸ್ ಐಕಾನ್ ಲೋವರ್ ಲೆಫ್ಟ್ ಕಾರ್ನರ್ ಆಫ್ ದ ಟಾಸ್ಕ್ ಬಾರ್. ಇಲ್ಲಿ ಸರ್ಚ್ ದ ವೆಬ್ ಆ್ಯಂಡ್ ವಿಂಡೋಸ್ ಅಂತ ಇದ್ದಾಗ ಅದನ್ನು ಕ್ಲಿಕ್ ಮಾಡಿದಾಗ ನೀವೇನಾದರೂ ಸರ್ಚ್ ಮಾಡೋಕ್ಕಿದ್ರೆ ಆ್ಯಪ್ಸ್ ಅಥವಾ ಅಪ್ಲಿಕೇಶನ್ ಅಥವಾ ಸಾಫ್ಟ್ವೇರ್
ನೋಡೋಕ್ಕಿದ್ರೆ ಅದನ್ನು ಕ್ಲಿಕ್ ಮಾಡಬೇಕು. ಪ್ರೆಸ್ ದ ವಿಂಡೋಸ್ ಕೀ ಆನ್ ಯುವರ್ ಕೀಬೋರ್ಡ್. ಆವಾಗ ಯಾವುದು MS ವರ್ಡ್ ಅಂತ ಬೇಕಿದ್ರೆ ಬಟನ್ಸ್ ಕೀಸ್ನ ಕ್ಲಿಕ್ ಮಾಡಬೇಕು. MS ವರ್ಡ್ ಅಂತ ಕ್ಲಿಕ್ ಮಾಡಿದಾಗ ಅಲ್ಲಿ ಈ ಸರ್ಚ್ ಬಟನ್, ಈ ಬಟನಲ್ಲಿ ಈ ಸ್ಪೇಸಲ್ಲಿ ಕ್ಲಿಕ್ ಆಗಿ ಅದು ಆ್ಯಪ್ ಓಪನ್ ಆಗುತ್ತೆ. ನೆಕ್ಸ್ಟ್ ಒನ್ ಟಾಸ್ಕ್ ಬಾರ್. ದ ವಿಂಡೋಸ್ 10 ಟಾಸ್ಕ್ ಬಾರ್ ಸಿಟ್ಸ್ ಎಟ್ ದ ಬಾಟಮ್ ಆಫ್ ದ ಸ್ಕ್ರೀನ್. ಎಲ್ಲಿ ಕುಂತಿರುತ್ತೆ ಅಥವಾ ಎಲ್ಲಿ ಸ್ಪೆಸಿಫಿಕ್ ಆಗಿ ಅಲೋ ಮಾಡಿರ್ತಾರೆ ಆ ಸ್ಪೇಸಿಗೆ ಅಂದರೆ ಟಾಸ್ಕ್ ಬಾರ್ ಬಾಟಮ್ ಆಫ್ ದ ಸ್ಕ್ರೀನ್ ಬಾಟಮಲ್ಲಿ ಇದನ್ನು ಟಾಸ್ಕ್ ಬಾರ್ ಅಂತ ಕರೀತಾರೆ. ಸ್ಟಾರ್ಟ್ ಬಟನ್, ಇದು ಪಿನ್ಡ್ ಅಪ್ಲಿಕೇಶನ್ ಅಂದರೆ ಫ್ರೀಕ್ವೆಂಟ್ಲಿ ಯೂಸ್ಡ್ ಮಾಡಿರ್ತಾವಿಲ್ಲ ಅಪ್ಲಿಕೇಶನ್ಸು, ಅವು ಇಲ್ಲಿ ಬೇಕಂದಾಗ ಫ್ರೀಕ್ವೆಂಟ್ಲಿ, ಈಗ ಇಂಟರ್ನೆಟ್ ಜಾಸ್ತಿ ಯೂಸ್ ಮಾಡೋರು ಎಡ್ಜ್ ಅಥವಾ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅವೆಲ್ಲ ಫ್ರೀಕ್ವೆಂಟ್ಲಿ ಯೂಸ್ ಮಾಡೋವೆಲ್ಲ ಇಲ್ಲಿ ಟಾಸ್ಕ್ ಬಾರಲ್ಲಿ ಹಾಕ್ಕೋಬೋದು. ಇವಕ್ಕೆಲ್ಲ ಪಿನ್ಡ್ ಅಪ್ಲಿಕೇಶನ್ಸ್ ಅಂತ ಕರೀತಾರೆ. ಇದು ವಿಂಡೋಸ್ ಓಪನ್ ಆಗಿರೋದು, ಇದು ನೋಟಿಫಿಕೇಶನ್ ಏರಿಯಾ ಅಂತ ಕರೀತಾರೆ. As well as the icon of frequently used applications on the right side, the taskbar features notification area. ಇದು ನೋಟಿಫಿಕೇಶನ್ ಏರಿಯಾ. ಇವೆಲ್ಲ ಫ್ರೀಕ್ವೆಂಟ್ಲಿ ಯೂಸ್ ಮಾಡ್ತಾನೆ ಇರ್ತಾರೆ ಯೂಸರು, ಅದಕ್ಕೋಸ್ಕರ ಅವೆಲ್ಲ ಅಪ್ಲಿಕೇಶನ್ನ ಪಿನ್ ಮಾಡಿಟ್ಟಿರೋಕ್ಕೆ ಈ ಟಾಸ್ಕ್ ಬಾರ್ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಕೊಟಾನಾ ಇಸ್ ಅ ಮೈಕ್ರೋಸಾಫ್ಟ್ ಇಂಟೆಲಿಜೆಂಟ್ ಪರ್ಸನಲ್ ಅಸಿಸ್ಟೆಂಟ್. ಇದು ಒಂದು ಪರ್ಸನಲ್ ಅಸಿಸ್ಟೆಂಟ್, ಮೈಕ್ರೋಸಾಫ್ಟ್ ಒಂದು P ಅಂತ ಹೇಳ್ಬೋದು. ಇಟ್ ಈಸ್ ಇನ್ಕ್ಲೂಡ್ ಇನ್ ವಿಂಡೋಸ್ 10 as well as use Cortana. Simply type a question in the search box in the taskbar. ಇಲ್ಲಿ ನೋಡ್ರಿ ask me anything, ಅದ್ರ ಜೊತೆಗೆ ಇಲ್ಲಿ ಮೈಕ್ರೋಫೋನು ಕೊಟ್ಟಿರ್ತಾರೆ. ನೀವು ಟೈಪ್ ಮಾಡೋಕೆ ಆಗ್ತಿಲ್ಲ ಅಂದರೆ ಮೈಕ್ರೋಫೋನಿಂದ ಸ್ಪೀಕ್ ಮಾಡಿ ಅದನ್ನು ಅನಲೈಸ್ ಮಾಡ್ಕೊಳುತ್ತೆ. ಇನ್ ದ ಸರ್ಚ್ ಬಾಕ್ಸ್ ಇನ್ ದ ಟಾಸ್ಕ್ ಬಾರ್ ಆರ್ ಕ್ಲಿಕ್ ದ ಮೈಕ್ರೋಫೋನ್ ಐಕಾನ್ ಟಾಕ್ ಟು Cortana. ಇಲ್ಲಿ ಸರ್ಚ್ ಮಾಡ್ಬೋದು, ಅಥವಾ ಇಲ್ಲಾಂದರೆ ಇದು ಸ್ಪೀಚ್ ಬಟನ್ನ ಕ್ಲಿಕ್ ಮಾಡಿದಾಗ ನೀವೇನು ಹೇಳ್ತೀರಿ, ಏನು ಕ್ವರೀಸ್ ಕೇಳ್ತೀರಿ ಅದು ಫಾರ್ವರ್ಡ್ ಮಾಡಿ ಅದು ರಿಲೇಟೆಡ್ ಎಲ್ಲ ಆಗುತ್ತೆ. ಇವೆಲ್ಲ ಐಕಾನ್ಸು Cortanaದು. ಫಸ್ಟ್ ಒನ್ ಹೋಮ್, ಸೆಕೆಂಡ್ ಒನ್ ನೋಟ್ಬುಕ್, ಥರ್ಡ್ ಒನ್ ರಿಮೈಂಡರ್, ಫೋರ್ತ್ ಒನ್ ಫೀಡ್ಬ್ಯಾಕ್. ಇವೆಲ್ಲ Cortanaದು ಒಂದು ಮೆನು ಅಂತ ಹೇಳ್ಬೋದು. Next one, applications. Windows 10 lets you access your application in several ways. Different ways ಅಲ್ಲಿ ನೀವು ಅಪ್ಲಿಕೇಶನ್ ಓಪನ್ ಮಾಡ್ಬೋದು ನಿಮ್ಮ ವಿಂಡೋಸ್ 10 OS PC ಅಲ್ಲಿ. The earliest way is to search for the name of application using search box in the taskbar. First one, 3 ಟೈಪ್ ಅಥವಾ ಡಿಫ್ರೆಂಟ್ ಟೈಪ್ಸ್ ಇದಾವೆ ಏನಾದರೂ ಅಪ್ಲಿಕೇಶನ್ ಓಪನ್ ಮಾಡಬೇಕಂದ್ರೆ. ಫಸ್ಟ್ ಒನ್ ಏನಂದರೆ ಇಲ್ಲಿ ಸರ್ಚ್ ಬಟನ್ನಲ್ಲಿ ಸರ್ಚ್ ಟರ್ಮ್ ಅಂತ ಕೊಟ್ಟಿದ್ದಾರಲ್ಲ, ಅವು MS ವರ್ಡ್ ಅಂತ ಓದ್ತಿದ್ರೆ ಕ್ಲಿಕ್ ಮಾಡಿದಾಗ ಅದರದ್ದು ರಿಲೇಟೆಡ್ ವರ್ಡ್ ಎಲ್ಲ ವರ್ಡ್ ಪ್ಯಾಡ್, MS, ಮೈಕ್ರೋಸಾಫ್ಟ್ ವರ್ಡ್, ರಿಲೇಟೆಡ್ ಫೋಲ್ಡರ್ಸ್, ವರ್ಡನ್ನು ಪದದ್ದು ಸೇವ್ ಆಗಿರೋ ವರ್ಡ್ಸ್ ಎಲ್ಲ ತೋರಿಸುತ್ತೆ. ನೆಕ್ಸ್ಟ್ ಒನ್, ಇಲ್ಲಿ ಕ್ಲಿಕ್ ಮಾಡೋಕ್ಕಾಗಲಿಲ್ಲ, ಇಲ್ಲಿ ಟೈಪ್ ಮಾಡೋಕ್ಕಾಗಲಿಲ್ಲ ಅಂದರೆ ಆಲ್ ಆ್ಯಪ್ಸ್ ಅಂತ ತಗೊಂಡಾಗ ನಿಮ್ಗೆ ರಿಲೇಟೆಡ್ ಏನು ಬೇಕೆಲ್ಲ ಓಪನ್ ಆಗುತ್ತೆ. ಎಕ್ಸಾಂಪಲ್ ನೋಡಿರಿ, ಇವೆಲ್ಲ ಓಪನ್ ಆಗುತ್ತೆ, ಅದ್ರಾಗ ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ವರ್ಕ್ ಮಾಡ್ಬೋದು. ನೆಕ್ಸ್ಟ್ ಒನ್, ವೆಬ್ ಬ್ರೌಸಿಂಗ್. ವಿಂಡೋಸ್ 10 ಇನ್ಕ್ಲೂಡ್ಸ್ ದ ಫಸ್ಟ್ ವರ್ಷನ್ ಆಫ್ ಮೈಕ್ರೋಸಾಫ್ಟ್ ನ್ಯೂ ಬ್ರೌಸರ್. ಎಕ್ಸಾಂಪಲ್ ಯಾವುದು? ವಿಂಡೋಸ್ 10 ಎಡ್ಜ್, EDGE ಇದು ಎಡ್ಜ್ ಅಂತಿದೆಯಲ್ಲ. ಬೈ ಡಿಫಾಲ್ಟ್ ಎಡ್ಜ್ ಕ್ಯಾನ್ ಬಿ ಆಕ್ಸೆಸ್ಡ್ ಬೈ ಕ್ಲಿಕ್ಕಿಂಗ್ ಆನ್ ದ ಐಕಾನ್ ಪ್ಲೇಸ್ಡ್ ಆನ್ ದ ಟಾಸ್ಕ್ ಬಾರ್. ಇದು ಎಡ್ಜ್ ಟಾಸ್ಕ್ ಬಾರಲ್ಲಿ ಇರುತ್ತೆ. ವೆನ್ ಎಡ್ಜ್ ಓಪನ್ಸ್ ದ ಪ್ರೆಸೆಂಟ್ ವಿಂಡೋ ಸಿಮಿಲರ್ ಟು ದ ಮೋಸ್ಟ್ ಬ್ರೌಸರ್. ಎಡ್ಜು ಕ್ಲಿಕ್ ಮಾಡಿದಾಗ ಅದು ಓಪನ್ ಆದಾಗ ಫಸ್ಟ್ ಇದೆಲ್ಲ ತೋರಿಸುತ್ತೆ. ಫಸ್ಟ್ ಒನ್ ಇಲ್ಲೇನು, ಫಸ್ಟ್ ಏನು ಫಾರ್ವರ್ಡ್, ಸೆಕೆಂಡ್ ಒನ್ ರಿಫ್ರೆಶ್, ಥರ್ಡ್ ಒನ್ ನ್ಯೂ ಟ್ಯಾಬ್, ನೆಕ್ಸ್ಟ್ ಹಬ್, ವೆಬ್ ನೋಟ್ಸು, ಶೇರ್, ಮೋರ್ ಆಪ್ಷನ್ ಅಂದರೆ ಏನಾದರೂ ಡೌನ್ಲೋಡು, ಹಿಸ್ಟ್ರಿ ಬೇಕಿದ್ರೆ ಇದೆಲ್ಲ ಈ ಸೈಟಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಫಾರ್ವರ್ಡ್, ರಿಫ್ರೆಶು, ಬ್ಯಾಕ್ವರ್ಡು, ನ್ಯೂ ಟ್ಯಾಬ್, ಹಬ್ ಅಂದರೆ ಫೇವ್ರೆಟ್ ಮತ್ತು ಹಿಸ್ಟ್ರಿನ ಫೇವ್ರೆಟ್ ಡೌನ್ಲೋಡ್ ಮಾಡಿ, ಫೇವ್ರೆಟ್ ಯಾವ್ಯಾವ ಇರುತ್ತೆ ಅಂತ ಫೇವ್ರೆಟ್ ಅಂತ ಕ್ಲಿಕ್ ಮಾಡಿದಾಗ ಫೇವ್ರೆಟು ಮತ್ತು ಹಿಸ್ಟ್ರಿ, ನಾವೇನು ಹಿಸ್ಟ್ರಿ ನೋಡಿದ್ವಿ, ಪ್ರೀವಿಯಸ್ ಏನೇನು ಸೈಟ್ ಓಪನ್ ಮಾಡಿದ್ವಿ ಅನ್ನೋದಕ್ಕೆ. ಮತ್ತು ನೆಕ್ಸ್ಟ್ ಒನ್ ವೆಬ್ ನೋಟ್ಸ್ ವೆಬ್ಬಲ್ಲೇ ನೋಟ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಮತ್ತು ಶೇರ್ ಮಾಡೋದಕ್ಕೆ. ಮೋರ್ ಆಪ್ಷನ್ಸ್ ಯಾವ್ಯಾವು, ಹಿಸ್ಟ್ರಿ ಎಲ್ಲ ಡೌನ್ಲೋಡ್ ಮಾಡೋದಕ್ಕೆ, ನ್ಯೂ ಟ್ಯಾಬ್ ಓಪನ್ ಮಾಡೋದಕ್ಕೆ. ಇವೆಲ್ಲ ಒಂದು ವೆಬ್ಸೈಟಿನ ಐಕಾನ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್, ಥ್ಯಾಂಕ್ ಯು.